ಚುನಾವಣೆಯ ಮತದಾನ ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಮತದಾನ ಪ್ರಕ್ರಿಯೆ ಪೂರ್ಣವಾಗಿ ಗಂಟೆಗಳು ಕಳೆದಿದೆ ಅಷ್ಟೇ. ನಾವು ಬೆಲೆ ಏರಿಕೆ ಮಾಡೋದಿಲ್ಲ, ನಮ್ಮ ಯುದ್ಧ ನೀತಿ ಸ್ಥಿರವಾಗಿದೆ, ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಭದ್ರವಾಗಿದೆ, ನಮಗೆಲ್ಲರೂ ಕೂಡ ಮಿತ್ರರೇ, ಶತ್ರುಗಳಿಲ್ಲ. ಹೀಗಾಗಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯುದ್ಧವಾದರೂ ಕೂಡ ಅದರ ಪರಿಣಾಮವನ್ನು ಭಾರತದ ಮೇಲೆ, ಭಾರತದ ನಾಗರಿಕರ ಮೇಲೆ ಆಗಲಿಕ್ಕೆ ಬಿಡೋದಿಲ್ಲ. ಇದೇ ಅಲ್ವಾ ನಮ್ಮ ಕೇಂದ್ರ ಸರ್ಕಾರದ ಭಾಗವಾದ ಬಹುತೇಕ ಎಲ್ಲ ರಾಜಕಾರಣಿಗಳು ಚುನಾವಣಾ ಪ್ರಚಾರದ ಉದ್ದಕ್ಕೂ ಕೂಡ ಹಾಗೆ ಬೆಲೆ ಏರಿಕೆ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ತೈಲ ದರ ಏರಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಲ್ಲೆಲ್ಲೂ ಯಾವಾಗಲೂ ಕೂಡ ಇದೇ ರೀತಿಯ ಉತ್ತರವನ್ನು ಕೊಡ್ತಾ ಇದ್ರು. ಆದರೆ ಕಟ್ಟು ಚುನಾವಣಾ ಪ್ರಕ್ರಿಯೆ, ಮತದಾನ ಪ್ರಕ್ರಿಯೆ ಮುಗಿದು ಗಂಟೆಗಳಲ್ಲೇ ಇದೀಗ ವಾಣಿಜ್ಯ ಬಳಕೆಯ ಸಿಲಿಂಡರ್ನ ಬೆಲೆ ಬರೋಬ್ಬರಿ 993 ರೂಪಾಯಿ ಏರಿಕೆಯಾಗಿದೆ. ಹಾಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಯುದ್ಧ, ಚುನಾವಣೆ, ಬೆಲೆ ಏರಿಕೆ ಈ ಮೂರು ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡುವ ಆಕ್ಟ್ನಲ್ಲಿ ಕೇಂದ್ರ ಸರ್ಕಾರ ಲೆಕ್ಕಾಚಾರ ತಪ್ಪು ಹೋಯ್ತಾ? ಚುನಾವಣೆ ಮುಗಿತಿದ್ದ ಹಾಗೆ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಆಟೋ ಚಾಲಕರು, ಹೋಟೆಲ್ ಮಾಲೀಕರು ಹಿಡಿಶಾಪ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕೆಲ ಆರ್ಥಿಕ ತಜ್ಞರ ವಿಶ್ಲೇಷಣೆ ಪ್ರಕಾರ, ಹಾಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರ ಪ್ರಕಾರ ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಬೆಲೆ ಏರಿಕೆಯ ಸುನಾಮಿ ಇನ್ನು ಮುಂದೆ ಪ್ರಾರಂಭ ಆಗುತ್ತೆ. ನೋಡ್ತಾ ಇರಿ, ಯುದ್ಧದ ಪರಿಣಾಮವಾಗಿ ಅದನ್ನು ಎದುರಿಸಲಿಕ್ಕೆ ನಮ್ಮ ಸರ್ಕಾರ ನಿಜವಾಗ್ಲೂ ಕೂಡ ಸಿದ್ಧವಿದೆಯಾ? ಚರ್ಚೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ಪಂಚರಾಜ್ಯ ಚುನಾವಣಾ ಮತದಾನ ಮುಗಿತಾ ಇದ್ದಂತೆ ಬದಲಾಯ್ತಾ ಕೇಂದ್ರ ಸರ್ಕಾರದ ವರಸೆ. ಮಾತಿಗೆ ತಪ್ಪಿ ನಡೀತಾ ಇದೆಯಾ ಕೇಂದ್ರ ಸರ್ಕಾರ? ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಜನರ ಮೇಲೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದಿದ್ದು ಕೇವಲ ಓಟ್ಗಾಗಿ ಮಾತ್ರನಾ? ಪ್ರತಿಯೊಂದು ಚುನಾವಣೆಯ ನಂತರ ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆಯ ಸಮಯ ಆದ ನಂತರ ಬೆಲೆ ಏರಿಕೆಯನ್ನು ಮಾಡ್ತಾರೆ. ಚುನಾವಣೆ ಮುಗಿಯುತ್ತಿದ್ದಂಗೆ ಇತಿಹಾಸದಲ್ಲೇ ಭಾಳ ಹೆಚ್ಚಿನ ದರ ಏರಿಕೆ ಮಾಡಿದ್ದಾರೆ. ನಮ್ಮ ಕಮರ್ಷಿಯಲ್ ಗ್ಯಾಸ್ಗೆ 990 ರೂಪಾಯಿ. ಇದು ಭಾಳ ಆಶ್ಚರ್ಯಕರವಾಗಿದೆ ಮತ್ತು ನಮಗೆ ದೊಡ್ಡ ಆಘಾತ ತಂದಿದೆ ನಮ್ಮ ಉದ್ಯಮಕ್ಕೆ. ಇವತ್ತಿನಿಂದಲೇ ಜಾರಿಗೆ ಬರುವಂತೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಬರೋಬ್ಬರಿ 990 ರೂಪಾಯಿ ಏರಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದರಿಂದ ಬೆಂಗಳೂರಲ್ಲಿ ಪ್ರತಿ ಸಿಲಿಂಡರ್ ದರ ಬರೋಬ್ಬರಿ 3152 ರೂಪಾಯಿ ತಲುಪಿದೆ. ಇನ್ನು ಆಟೋ LPG ದರ 89 ರೂಪಾಯಿಯಿಂದ ನೇರ 94ರಿಂದ 95 ರೂಪಾಯಿ ಗಡಿ ತಲುಪಿದೆ. ಬೆಲೆ ಏರಿಕೆ ಮಾಡಲ್ಲ, ಸರಬರಾಜಲ್ಲಿ ವ್ಯತ್ಯಯ ಇಲ್ಲ, ನಮ್ಮ ಬಳಿ ಸಂಗ್ರಹ ಸಾಕಷ್ಟು ಇದೆ ಎಂದೇ ಚುನಾವಣೆಗೆ ಮುನ್ನ ಕೇಂದ್ರ ಸರ್ಕಾರ ಹೇಳ್ತಾ ಬಂದಿತ್ತು. ಆದರೆ ಮತದಾನ ಮುಗಿದು ಕೆಲವೇ ಗಂಟೆಗಳಲ್ಲಿ ಬೆಲೆ ಏರಿಕೆಯಾಗಿದೆ. ಇದು ಸಹಜವಾಗಿ ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದ್ರೆ ವಿರೋಧ ಪಕ್ಷಗಳಿಗೆ ಆಹಾರವಾಗಿದೆ. ಹಾಗಾದ್ರೆ ನಿಜಕ್ಕೂ ಕೇಂದ್ರ ಸರ್ಕಾರ ತಪ್ಪು ಮಾಹಿತಿ ನೀಡಿ ಗ್ರಾಹಕರ ದಾರಿ ತಪ್ಪಿಸ್ತಾ? ಮೋದಿ ಯುದ್ಧ ನೀತಿ ಫೇಲ್ಯೂರ್ ಆಯ್ತಾ? ಬೆಲೆ ಏರಿಕೆ ಮಾಡಲ್ಲ ಅಂದಿದ್ದು ಕೇವಲ ಚುನಾವಣಾ ಗಿಮಿಕ್ಕ? ಮುಂದೆ ಸಾಲು ಸಾಲು ಬೆಲೆ ಏರಿಕೆ ಸುನಾಮಿ ಬಾಕಿ ಇದೆಯಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ, ಮಹಾಭಾರತ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಇವತ್ತಿನ ಈ ಬೆಲೆ ಏರಿಕೆ, ಅದರಲ್ಲೂ ವಿಶೇಷವಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ನ ದರ ಹಾಗೆ ಆಟೋ LPG ದರ ಏರಿಕೆ, ಇನ್ನು ಮುಂದೆ ನಿಮ್ಮ ಮನೆವರೆಗೂ ಕೂಡ ಈ ಬೆಲೆ ಏರಿಕೆಯ ಬರೆ ಬಂದರೂ ಅಚ್ಚರಿ ಇಲ್ಲ ಅನ್ನೋ ರೀತಿಯ ಚರ್ಚೆ ಆಗ್ತಾ ಇರುವಾಗ ನಿಮ್ಮ ಅಭಿಪ್ರಾಯ ಏನು? ಸ್ಕ್ರೀನ್ನ ಕೆಳಭಾಗದಲ್ಲಿ ದೂರವಾಣಿ ಸಂಖ್ಯೆಗಳು ಡಿಸ್ಪ್ಲೇ ಆಗಿದೆ. ಕರೆ ಮಾಡಿ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವಾಟ್ಸಾಪ್ ಮೂಲಕ ಹಾಗೆ ಎಕ್ಸ್ ಖಾತೆಯ ಮೂಲಕ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮವರೆಗೆ ತಲುಪಿಸಬಹುದು. ಯುದ್ಧದ ಪರಿಣಾಮವನ್ನು ಯಶಸ್ವಿಯಾಗಿ ಎದುರಿಸ್ತಿದ್ದೀವಿ ಅಂತ ಹೇಳಿದ ಕೇಂದ್ರ ಸರ್ಕಾರ ಚುನಾವಣಾ ಮತದಾನ ಮುಗಿಯುವವರೆಗೂ ಕಾದು ನಂತರದಲ್ಲಿ ಬೆಲೆ ಏರಿಕೆಯನ್ನ ಮಾಡಿದೆ ಅನ್ನೋ ವಿರೋಧ ಪಕ್ಷದ ಆರೋಪ ಸರಿ ಇದೆಯಾ ಅನ್ನೋದು ಇವತ್ತಿನ ಪ್ರಶ್ನೆ. ನಿಮ್ಮ ಉತ್ತರಕ್ಕಾಗಿ ಜನಾಭಿಪ್ರಾಯ ವೇದಿಕೆ ಮುಕ್ತವಾಗಿದೆ. ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಕಾಂತಿ ಶೆಟ್ಟಿ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದಿಂದ ದಿನೇಶ್ ಅವರಿದ್ದಾರೆ. ಹಾಗೆ ಬಹಳ ವಿಶೇಷವಾಗಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ನೇರವಾಗಿ ತಟ್ಟಿ ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಹೊಳ್ಳ ಅವರಿದ್ದಾರೆ. ಆಟೋ LPG ಸಮಸ್ಯೆ ಆಟೋ ಚಾಲಕರನ್ನ, ಅವರ ಕುಟುಂಬವನ್ನ ಯಾವ ರೀತಿ ಹೈರಾಣ ಮಾಡಿದೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಬೆಂಗಳೂರು ಸಾರಥಿ ಸೇನೆ ರಾಜ್ಯಾಧ್ಯಕ್ಷರಾದ ರಾಮೇಗೌಡರಿದ್ದಾರೆ. ಹಾಗೆ ಆರ್ಥಿಕ ತಜ್ಞರು ಕೇಶವ ಪ್ರಸಾದ್ ಅವರು ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಹಾಗೆ ಫ್ಯಾಕ್ಚುಯಲ್ ಒಪಿನಿಯನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಆರ್ಥಿಕ ತಜ್ಞರಾದ ಕೇಶವ್ ಸರ್ ಇಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ಪ್ರಾಬಬ್ಲಿ ದಿಸ್ ಇಸ್ ಅನ್ ಹಿಸ್ಟಾರಿಕ್ ಹೈಕ್.
990 ರೂಪಾಯಿಗಳ ಸಡನ್ ಬೆಲೆ ಏರಿಕೆ ಈಗ ವಾಣಿಜ್ಯ ಬಳಕೆಯ ಸಿಲಿಂಡರ್ ಮೇಲೆ ಆಗಿರೋದು ಚುನಾವಣೆ ಕಾರಣ ಅನ್ನೋದು ಪೊಲಿಟಿಕಲ್ ಆಯಾಮ ಆಯಿತು, ಹೌದೋ ಇಲ್ಲೋ ಅದನ್ನು ಚರ್ಚೆ ಮಾಡೋಣ. ಬಟ್ ಈಗ ಮೇ 1 ಅಪ್ಲೈ ಆಗೋ ರೀತಿಯಲ್ಲಿ 900 ರೂಪಾಯಿ ಬೆಲೆ ಏರಿಕೆ ಮಾಡಲಿಕ್ಕೆ ಏನು ಕಾರಣ ಇದೆ ಅಂತ? ಈಗ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಯಾವ ಸನ್ನಿವೇಶದಲ್ಲಿ ಹೆಚ್ಚಳ ಮಾಡಿದ್ದಾರೆ ಅನ್ನುವಂಥದ್ದು. ಭಾರತ ಪ್ರತಿದಿನ ಒಂದು 3 ಮಿಲಿಯನ್ ಟನ್ ಅಷ್ಟು LPG ಪ್ರತಿ ತಿಂಗಳು ಕನ್ಸ್ಯೂಮ್ ಮಾಡುತ್ತೆ. ಭಾರತದಲ್ಲಿ 33 ಕೋಟಿ ಜನ ಆಕ್ಟಿವ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಇದ್ದಾರೆ, 14.2 kg ಸಿಲಿಂಡರ್ ತಗೊಳ್ಳುವಂತವ್ರು. ಹಾಗೆ ಕಮರ್ಷಿಯಲ್ ಸೆಕ್ಟರ್ ಅಲ್ಲಿ 19 kg ಮತ್ತೆ 47.5 kg ಸಿಲಿಂಡರ್ಗಳಿದೆ. ಇಲ್ಲಿ ಒಂದನ್ನ ಗಮನಿಸಬೇಕು ದಯವಿಟ್ಟು, ಏನಂದ್ರೆ ಡೊಮೆಸ್ಟಿಕ್ ಕುಕಿಂಗ್ ಏನಿದೆಯಲ್ಲ ಅದು 90% ನಮ್ದು ಟೋಟಲ್ LPG ಕನ್ಸಂಪ್ಷನ್ ಅಲ್ಲಿ ಭಾರತದಲ್ಲಿ ಇದೆ. ಕಮರ್ಷಿಯಲ್ LPG ಅನ್ನುವಂಥದ್ದು ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಇಂಡಸ್ಟ್ರಿ 10% ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ಅವ್ರದ್ದು ಹೊಡೆತ ಬೀಳಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಇದನ್ನ ಒಂದು ಅರ್ಥ ಮಾಡ್ಕೊಂಡು ಈ ಆಯಾಮವನ್ನ ನಾವು ಚರ್ಚೆ ಮಾಡೋಣ ಅಂತ ನನ್ಗನ್ಸುತ್ತೆ. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ LPG ಕನ್ಸಂಪ್ಷನ್ ಯಾಕೆ ಹೆಚ್ಚಿಗೆ ಮಾಡಿದ್ದಾರೆ, ಸನ್ನಿವೇಶ ಅದರಿಂದ ಪರಿಣಾಮ ಆಗಲ್ವಾ ಅಂದ್ರೆ ಖಂಡಿತವಾಗಿಯೂ ಪರಿಣಾಮ ಆಗುತ್ತೆ. ಇದರಿಂದ ಬೆಳವಣಿಗೆ ದರಕ್ಕೂ ಒಂದು ಸ್ಟೇಟ್ ಆಗುತ್ತೆ, ಖಂಡಿತ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಭಾರತದಲ್ಲಿ ಪ್ರತಿ ದಿನ ನಾವು ಹೆಚ್ಚು ಕಮ್ಮಿ ಪೆಟ್ರೋಲ್ ಡೀಸೆಲ್ ತಗೊಂಡ್ರೂ ಹೆಚ್ಚು ಕಮ್ಮಿ 1.9 ಮಿಲಿಯನ್ ಬ್ಯಾರಲ್ಸ್ ಪ್ರತಿದಿನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಈಗ ನಾವು ಬರೀ LPGಗೆ ಬಂದ್ರೆ ನಾವು ಈಗ ಇದರಿಂದ ಆಗಿರುವಂತಹ ತೊಂದರೆ ಏನು, ಇವಾಗ ಬೆಂಗಳೂರಲ್ಲಿ 3152 ರೂಪಾಯಿ ಆಗಿದೆ, ಇವತ್ತು 993 ರೂಪಾಯಿ ಸರಾಸರಿಯಲ್ಲಿ ಹೆಚ್ಚಳ ಆಗಿದೆ ಅಂತ ಅನ್ನುವಾಗ ಇಲ್ಲಿ ನಾವು ಗಮನಿಸಬೇಕಾಗೋದೇನು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಹೆಚ್ಚಳ ಆಗಿದೆ, ಇಷ್ಟು ದಿನ ಹೆಚ್ಚಳ ಮಾಡಿರ್ಲಿಲ್ಲ ಅನ್ನೋದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಯಾವ ರೀತಿಯಲ್ಲಿ ಇನ್ನೂ ಅದು ಬಗೆಹರಿಯದ ಸಮಸ್ಯೆ ಆಗಿ ಕುಳಿತಿದೆ. ಸಪ್ಲೈ ಚೈನ್ ಡಿಸ್ರಪ್ಷನ್ ಇಂದ ನಮ್ಗೆ 20-30% ಅಷ್ಟು LPG ಮತ್ತೆ ಆಯಿಲ್ ಸಪ್ಲೈ ಈಗ್ಲೂ ಸ್ಟ್ರೇಟ್ ಆಫ್ ಹರ್ಮೂಸ್ ಅಲ್ಲಿ ಹೇಗೆ ಸಿಕ್ಕಾಕೊಂಡಿದೆ ಅನ್ನುವಂಥದ್ದು. ಹಾಗೆ ಫೈನರಿಯ ಇಶ್ಯೂಗಳು ಕೂಡ ಇದರಲ್ಲಿ ನಾವು ಗಮನಿಸಬೇಕಾಗತ್ತೆ. ಮತ್ತೆ ಎಷ್ಟು ದಿನ ಭಾರತ ಸರ್ಕಾರ ಕೂಡ ಅದನ್ನ ತಡೆದು ನಿಲ್ಲಿಸ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಹಾಗೇನೆ ಇದರಿಂದ ಏನು ತೊಂದರೆ ಆಗಲ್ವಾ, 10% LPG ನಾವು ಉಪಯೋಗಿಸ್ತಾರೆ ಕಮರ್ಷಿಯಲ್ ಸಿಲಿಂಡರ್ಸ್ ತಂದುವಾಗ ತೊಂದರೆ ಆಗಲ್ವಾ? ತೊಂದರೆ ಆಗತ್ತೆ. ಈಗ ಬೆಲೆಗಳ ಹೆಚ್ಚಳ ಆಗತ್ತೆ, ಈಗ ಆಗ್ಲೇ ಹೆಚ್ಚಳ ಆಗಿತ್ತು, ಬಹುಶಃ ಅದಕ್ಕೀಗ ಒಂದು ಫಾರ್ಮಲ್ ಆದಂತ ಈಗ ಸ್ವಲ್ಪ ದಿನಗಳು ಅನ್ನೋಂಥದ್ದು ಈಗ ಅದನ್ನು ಫಾರ್ಮಲ್ ಮಾಡ್ಬೋದು. ರೆಸ್ಟೋರೆಂಟ್, ಬೇಕರಿ, ಈಟರೀಸ್ ಅಲ್ಲಿ ಎಲ್ಲಾನು ಬೆಲೆ ಜಾಸ್ತಿ ಆಗತ್ತೆ. ಹಾಗೇನೆ ಸ್ಮಾಲ್ ಬಿಸ್ನೆಸಸ್ ಏನ್ ಮಾಡ್ತಿದ್ರು, ಈ ರೋಡ್ ಸೈಡ್ ಅಲ್ಲಿ ನಾವು ನೋಡ್ತಿದ್ವಿ, ಸ್ಟ್ರೀಟ್ ಫುಡ್ ಸ್ಟಾಲ್ ಗಳಿದ್ವು, ಈ ತರ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡೋರ್ಗು ಹೊಡೆತ ಬೀಳುತ್ತೆ. ಅಲ್ಲ ಸರ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಯು ಆರ್ ಸ್ಪೀಕಿಂಗ್ ಅಬೌಟ್ ದ ಕಾನ್ಸಿಕ್ವೆನ್ಸಸ್, ಡೆಫಿನೆಟ್ಲಿ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಓವರ್ ನೈಟ್ ಬೆಲೆ ಏರಿಕೆಯ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಕಾರಣವಾಗಿದ್ದೇನು? ಚುನಾವಣೆಯ ಮತದಾನ ಮುಗಿತು ಅನ್ನೋದು ಒಂದೇ ಕಾರಣ ಮಾಡಿಲ್ಲ. ಇಲ್ಲ, ಓವರ್ ನೈಟ್ ಹೆಚ್ಚಳ ಮಾಡಿಲ್ಲ. ಹಾಗೆ ಮಾಡೋಗಿದ್ದಿದ್ರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಹೆಚ್ಚಳ ಮಾಡ್ತಿದ್ರು ಅನ್ನುವಂಥದ್ದು ನನ್ನ ವಾದ. ಅದಕ್ಕಾಗಿ ನಾನು ಇದನ್ನೆಲ್ಲ ದತ್ತಾಂಶಗಳನ್ನ ಕೊಟ್ಟಿದ್ದು. ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದ್ರೆ, ಒಂದಷ್ಟು ಹೊರೆಯನ್ನ ವರ್ಗಾಯಿಸಲೇಬೇಕು. ಇದು ಜಾಸ್ತಿ ದಿನ ಹಿಂಗೆ ಮುಂದುವರೆದ್ರೆ ಅದನ್ನ ಕನ್ಸ್ಯೂಮರ್ ಇದ್ರ ಮೇಲೂ ಹೆಚ್ಚಳ ಮಾಡ್ಬೇಕಾಗತ್ತೆ. ಜಾಸ್ತಿ ದಿನ ಆಗಿದ್ದರಿಂದ ಒಂದಷ್ಟು ವರ್ಗಾವಣೆಯನ್ನ ಕಮರ್ಷಿಯಲ್ ಸಿಲಿಂಡರ್ ಗಳ ಮೇಲೆ ಹೆಚ್ಚಳ ಮಾಡಿದ್ದಾರೆ. ಆದ್ರೆ 90% ಏನು ನಮ್ದು ಓವರ್ ಆಲ್ LPG ಕನ್ಸ್ಯೂಮರ್ಸ್ ಇದ್ದಾರೆ, 33 ಕೋಟಿ ಜನ ಏನು ಡೊಮೆಸ್ಟಿಕ್ ಸಿಲಿಂಡರ್ಸ್ ನ ಯೂಸ್ ಮಾಡ್ತಾರೆ, ಅವ್ರ ಮೇಲೆ ಮಾಡ್ಲಿಲ್ಲ ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ಅದನ್ನ ನಾವು ಗಮನಿಸಬೇಕು. ಮತ್ತೆ ಹೆಚ್ಚಳ ಎಷ್ಟು ದಿನ ಅಂತ ಸರ್ಕಾರ ಕೂಡ ಅದನ್ನ ಹೊರುತ್ತೆ ಅನ್ನೋಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ, ಈಗಾಗಲೇ ಅಮೆರಿಕದಲ್ಲಿ 35% ಹೆಚ್ಚಳ ಮಾಡಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ 29% ಹೆಚ್ಚಳ ಮಾಡಿದ್ದಾರೆ, ಚೈನಾದಲ್ಲಿ 28% ಹೆಚ್ಚಳ ಮಾಡಿದ್ದಾರೆ, ಕೆನಡಾದಲ್ಲಿ 28.9% ಹೆಚ್ಚಳ ಮಾಡಿದ್ದಾರೆ, UAE ಅಲ್ಲಿ ಅವೈಲೇಬಲ್ ಇದೆ ಗ್ಯಾಸ್, ಅಲ್ಲಿ ಅವರು ಕೂಡ 40.8% ಹೆಚ್ಚಳ ಮಾಡಿದ್ದಾರೆ, UK 20%, ಜಪಾನ್ 8%, ರಷ್ಯಾ 1.5%. ಈ ತರ ಎಲ್ಲ ಹೆಚ್ಚಳ ಮಾಡಿದಾಗ ಇದು ಕಂಪೇರ್ ಮಾಡಿದ್ರೆ ನೀವು ಭಾರತದಲ್ಲಿ ಓವರ್ ಆಲ್ ಎಷ್ಟು ಹೆಚ್ಚಳ ಆಗಿದೆ ಅಂತಂದ್ರೆ ಅದು ನೆಗ್ಲಿಜಿಬಲ್ ಅಂತ ನಾನು ಹೇಳ್ತೀನಿ. ಓಕೆ, ಇರ್ಬೋದು ಸರ್. ನೀವು ಆರ್ಥಿಕ ತಜ್ಞರು, ಹಾಗಾಗಿ ದೊಡ್ಡ ಲೆಕ್ಕ ನೋಡ್ತೀರಿ. ಅದ್ರ ಮುಂದೆ ಈ 10% ಕಮರ್ಷಿಯಲ್ ಬಳಕೆದಾರರ ಸಂಖ್ಯೆ ಕಮ್ಮಿ ಅನ್ಸ್ಬೋದು. ನಾನು ಈ ಪ್ರಶ್ನೆ ಹೊಳ್ಳ ಸರ್ನ ಕೇಳ್ತೀನಿ. ಹೊಳ್ಳ ಸರ್,